ಒಂದು 175 ವರ್ಷದ ಸಂಸ್ಥೆ ವಿಜಯಪುರದಲ್ಲಿ ಸುಮಾರು 16 ಕೋಟಿ ರೂಪಾಯಿಗೆ ನಾವು ಶಿವಾನುಭವ ಮಂಟಪ ಮತ್ತು ಶ್ರೀ ಕಪಿಲೇಶ್ವರ ಯಾತ್ರೆ ನಿವಾಸ ಅಂದರೆ ವಿಜಯಪುರಕ್ಕೆ ಯಾವುದೇ ಶಾಲಾ ಮಕ್ಕಳು ಪ್ರವಾಸಿಗರು ಬಂದರೆ ಅವರಿಗೆ ಅಲ್ಲಿ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡುವಂಥದ್ದನ್ನು ಮತ್ತು ಅನ್ನದಾಸೋಹದ ಒಂದು ಏನು ಮಂಟಪವನ್ನು ಪ್ರಾರಂಭ ಮಾಡಬೇಕಾಗಿತ್ತು. ಅದಕ್ಕೆ ಕೊಪ್ಪಳದ ಶ್ರೀ ಗುರುಗಳ ಒಂದು ಉದ್ಘಾಟನೆಗೆ ಕಾರ್ಯಕ್ರಮ ಕರೀಲಿಕ್ಕೆ ನಾನು ನಮ್ಮ ಸಿದ್ದೇಶ್ವರ ಸಂಸ್ಥೆ ಆಡಳಿತರು ಮಾಡಬಂದೆ. ಸರ್, ಈಗ ಉಚ್ಚಾಟನೆ ಆದಮೇಲೆ ಈಗ ಕಾಂಗ್ರೆಸ್ಗೆ ಹೋಗ್ತಾರೆ, ಹೊಸ ಪಕ್ಷ ಕಟ್ತಾರೆ, ಏನಿದೆ ಸರ್ ಹೊಸ ಪಕ್ಷ ಕಟ್ತಾರೆ ಅಂತ? ಕಾಂಗ್ರೆಸ್ ಅಂತೂ ಈ ಜನ್ಮದಾಗ ಹೋಗೋದಿಲ್ಲ, ಮುಂದಿನ ಜನ್ಮದಾಗ ಹೋಗೋದಿಲ್ಲ. ಕಾಂಗ್ರೆಸ್ ಅದು ಒಂದು ಮುಸ್ಲಿಮರ ಪಕ್ಷ, ಅದು ಹಿಂದೂಗಳ ಪಕ್ಷ ಅಲ್ಲ. ಅದಕ್ಕೆ ನೋಡಿ, ಅದೇನೋ ಯಾರೋ ಅಪಪ್ರಚಾರ ಸಹಜ ಐತಿ. ವಿಜಯೇಂದ್ರನ ಟೀಮು ಅವ್ರದ್ದೇ ಆದಂಥ ನಕಲಿ ಸಾಮಾಜಿಕ ಜಾಲತಾಣಗಳಿದಾವೆ. ಅದರಲ್ಲಿ ನಕಲಿ ಫೋಟೋಗಳನ್ನು ಹಾಕೋದು, ನಕಲಿ ಈ ರೀತಿಯ ಸುದ್ದಿಗಳನ್ನು ಬಿಡುಗಡೆ ಮಾಡೋದು ಮತ್ತು ಕೆಲವೊಂದು ಮಾಧ್ಯಮದವರು ಅವ್ರಿಗೆ ಭಾಳ ಸಪೋರ್ಟು ಅದಾರೆ. ಯಾಕಂದ್ರೆ ಭಾಳ ಶ್ರೀಮಂತರು ಅದಾರ. ಅವರು 16,000 ಕೋಟಿ ರೂಪಾಯಿ ಲೂಟಿ ಮಾಡ್ಯಾರ ಕರ್ನಾಟಕದ ರೈತರ ಹೆಸರಲ್ಲೇ, ವೀರಶೈವ ಲಿಂಗಾಯತರ ಹೆಸರಲ್ಲೇ. ಯಾರು? ಯಡಿಯೂರಪ್ಪ ಅವನ ಮಗ ಇದ್ರಾಗ ಎಟ್ಟು ತಿಂದರು ಕರೋನಾದಾಗ. ಎಷ್ಟು ಒಂದು ಬೆಡ್ಡಿಗೆ ಎಷ್ಟು ರೊಕ್ಕ ಖರ್ಚಾಗಿ ತಿಂದರು. ನಾಚಿಕೆ ಮಾನ ಮರ್ಯಾದೆ ಇವ್ರಿಗಿದೆ. ನಾನು ಹೈಕಮಾಂಡಿಗೆ ಕೇಳ್ತೀನಿ, ಇವತ್ತು ಭ್ರಷ್ಟ ಮುಖ್ಯಮಂತ್ರಿ ಆಗಿ ಜೈಲಿಗೆ ಹೋಗದಂಥ ವ್ಯಕ್ತಿ, ಅವ್ರ ಅಪ್ಪನ ನಕಲಿ ಸಹಿ ಮಾಡಿದಂಥ ಮಗ ಅಂದರೆ ನೀವು ಕೇಂದ್ರ ಹೈಕಮಾಂಡು ಇಂಥ ಭ್ರಷ್ಟ ಕುಟುಂಬಕ್ಕೆ ನೀವು ಹಸಿರು ನಿಶಾನೆ ಕೊಟ್ಟರೆ ನಾನು ಉಚ್ಚಾಟನೆ ಮಾಡೋದ್ರ ಮೂಲಕ ಅಂದರೆ BJPಯಲ್ಲಿ ಇವತ್ತು ಯಡಿಯೂರಪ್ಪನವ್ರಿಗೆ ಕರ್ನಾಟಕ BJP ಲೀಸ್ ಕೊಟ್ಟಿದ್ದೀರಾ ಅಥವಾ ಆ ಕುಟುಂಬಕ್ಕೇ ಮಾರ್ಕೊಂಡು ಬಿಟ್ಟಿದ್ದೀರಾ ಅನ್ನೋಂಥ ಪ್ರಶ್ನೆ ಇವತ್ತು ರಾಜ್ಯ ಜನರಲ್ಲಿದೆ. ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ನಿಮ್ಮ ಜೊತೆಗಿದ್ರು, ಈಗ ನಿಮ್ಮ ಜೊತೆಗೆ ಬರ್ತಾರ? ಏನು ಸರ್, ಏನು ಅವ್ರದ್ದು ನಡೆ? ಈಗ ಮೊನ್ನೆನೇ ಎಲ್ಲ ಕೂಡಿವಿ, ಮತ್ತೇನು ಹಗಲೆಲ್ಲ ಯಾಕೆ ಕೇಳ್ತೀರಿ? ವಿಜೇಂದ್ರ ನಾವು ನೀವು ನೋಡ್ರಿ, ಮಾಧ್ಯಮದವರು ನೀವು ಎಕ್ದಮ್ ಪಾರದರ್ಶಕರ್ರಿ. ನೀವು ವಿಜೇಂದ್ರ ಅಲ್ಲಿದೇನು ವಾಟ್ಸಪ್ನಾಗ ಕಳಿಸ್ತಾನೆ ಆ ಪ್ರಶ್ನೆ ನೀವಂತ ಕೇಳ್ತಾರಲ್ಲ, ನೀವು ಬರೀ ಒದರಾಡೋದಿದ್ರೆ ಬರಬೇಡ ಗೆಟ್ ಔಟ್. ಹೇಳ್ತಾನೆ ಕೇಳ್ರಿ, ನೀವು ಮಾತಾಡಿ. ನೆಕ್ಸ್ಟ್ ಸ್ಟೆಪ್ ಏನು ಸರ್ ನಿಮ್ದು? ನೆಕ್ಸ್ಟ್ ಸ್ಟೆಪ್ ಏನಂತ ನಿಮ್ಮ ನಿರ್ಧಾರ ಏನು ಸರ್? ನೀವು ಸುಮ್ಮನೆ ಬ್ರದರ್, ಅವ್ರು ಹೇಳ್ತಿದ್ರು ನೀವು ಯಾಕೆ ಮಾತಾಡ್ತೀರ ಸರ್? ನೆಕ್ಸ್ಟ್ ನಿರ್ಧಾರ